ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣನ್ನು ದೇವಿಯ ಸ್ವರೂಪವೆಂದು ಪೂಜಿಸಲಾಗುತ್ತೆ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮಹಿಳೆಯರ ದೇಹದ ಭಾಗಗಳನ್ನು ನೋಡಿ ಅವರ ಗುಣಲಕ್ಷಣಗಳನ್ನು ತಿಳಿಯಬಹುದಾಗಿದೆ. ಇದರ ಪ್ರಕಾರ ಅದೃಷ್ಟವಂತ ಹೆಣ್ಣಿನ ಗುಣಲಕ್ಷಣಗಳು ಯಾವೆಂದರೆ, 1. ಹೆಣ್ಣು ಮಕ್ಕಳು ಸದಾ ಮನೆಯಲ್ಲಿ ನಗುನಗುತ್ತಾ ಇದ್ದರೆ ಆ ಮನೆಯು ಸಮೃದ್ಧಿ ಮತ್ತು ಅಭಿವೃದ್ಧಿ ಆಗುತ್ತದೆ. 2. ಹೆಣ್ಣು ಮಕ್ಕಳ ಕಾಲು ಬೆರಳುಗಳು ಉದ್ದವಾಗಿದ್ದರೆ ಲಕ್ಷ್ಮಿ ಸ್ವರೂಪವೆಂದು ಹೇಳಲಾಗುತ್ತೆ. ಉದ್ದನೆಯ ಬೆರಳುಗಳನ್ನು ಹೊಂದಿರುವ ಹೆಣ್ಣು ಮಗಳು ಗಂಡನ ಪಾಲಿಗೂ ಅದೃಷ್ಟ ದೇವತೆಯಂತೆ ಮತ್ತು ಆ ಹೆಣ್ಣು ಮಗಳು ತುಂಬ ಕೌಶಲ್ಯದಿಂದ ಎಲ್ಲ ಕೆಲಸವನ್ನು ನಿಭಾಯಿಸುತ್ತಾರೆ. 3. ದೊಡ್ಡ ತಲೆಯನ್ನು ಹೊಂದಿರುವ ಹೆಣ್ಣು ಮಕ್ಕಳನ್ನು ಸರಸ್ವತಿ ದೇವಿಗೆ ಹೋಲಿಸುತ್ತಾರೆ. ಹೆಣ್ಣಿನ ಹಣೆಯ ಭಾಗ ಅಗಲವಾಗಿದ್ದರೆ ಅಂತಹ ಹುಡುಗಿಯರು ಇರುವ ಮನೆಯಲ್ಲಿ ಸದಾ ಸಂತೋಷ ಮತ್ತು ಸಮೃದ್ಧಿ ನೆಲೆಸಿರುತ್ತದೆ. 4. ತಮ್ಮ ಮೂಗಿನ ತುದಿ ಭಾಗದಲ್ಲಿ ಮಚ್ಚೆ ಇರುವ ಹುಡುಗಿಯರು ಜೀವನದಲ್ಲಿ ಎಂದಿಗೂ ಹಣದ ಕೊರತೆಯನ್ನು ಎದುರಿಸುವುದಿಲ್ಲ. 5. ಹೊಕ್ಕಳ ಕೆಳಗೆ ಮಚ್ಚೆ ಇರುವ ಹೆಣ್ಣು ಮಕ್ಕಳು ಅವರ ಜೀವನದಲ್ಲಿ ಯಾವುದೇ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಎಲ್ಲ ರೀತಿಯ ಸುಖ ಮತ್ತು ಸಂತೋಷವನ್ನು ಜೀವನದಲ್ಲಿ ಪಡೆಯುತ್ತಾರೆ. 6. ದಪ್ಪವಾಗಿರುವ ಹೆಣ್ಣು ಮಕ್ಕಳು ಕುಟುಂಬದಲ್ಲಿ ಆರ್ಥಿಕವಾಗಿ ಏನೇ ಕಷ್ಟ ಬಂದರೂ ಅದನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. 7. ಉದ್ದನೆಯ ಕುತ್ತಿಗೆಯನ್ನು ಹೊಂದಿರುವ ಹೆಣ್ಣು ಮಕ್ಕಳು ಇದ್ದ ಮನೆ ಮತ್ತು ಹೋದ ಮನೆಗೆ ಸದಾ ಅಭಿವೃದ್ಧಿ ತರುತ್ತಾರೆ. ಇವರು ಎಲ್ಲಿಗೆ ಹೋದರೂ ಅಲ್ಲಿ ಹಣದ ಸುರಿಮಳೆಯಾಗುತ್ತದೆ. 8. ಕೆಂಪು ಮತ್ತು ಮೃದುವಾದ ನಾಲಿಗೆಯನ್ನು ಹೊಂದಿರುವ ಯುವತಿಯರು ಅವರ ಕುಟುಂಬಕ್ಕೆ ತುಂಬ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ. 9. ಪಾದಗಳಲ್ಲಿ ತ್ರಿಕೋನ ಚಿಹ್ನೆಯನ್ನು ಹೊಂದಿರುವ ಯುವತಿಯರು ತುಂಬ ಬುದ್ಧಿವಂತರು. ಈ ಕಾರಣದಿಂದ ಇವರು ತಮ್ಮ ಎಲ್ಲ ಸಂಬಂಧಗಳನ್ನು ಚೆನ್ನಾಗಿ ನಿಭಾಯಿಸುತ್ತಾರೆ ಮತ್ತು ಎಲ್ಲರನ್ನೂ ಸಂತೋಷವಾಗಿರಿಸಲು ಪ್ರಯತ್ನಿಸುತ್ತಾರೆ. 10. ಹೆಣ್ಣು ಮಕ್ಕಳ ಹಲ್ಲಿನ ನಡುವೆ ಅಂತರ ಇದ್ದರೆ ಅಂಥ ಹೆಣ್ಣು ಭಾಗ್ಯಶಾಲಿಯಾಗಿರುತ್ತಾಳೆ. ಆತ್ಮೀಯರೇ, ಈ ಮಾಹಿತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ಮಾಯಾವಿ ಮನಸ್ಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.